ಚಿಕ್ಕಮ್ಮ ಅಪ್ಪಯ್ಯನ ಬಿಡ್ರಿ ಚಿಕ್ಕಮ್ಮ, ಇದ್ರಲ್ಲಿ ಅಪ್ಪಯ್ಯಂದು ಏನೂ ತಪ್ಪಿಲ್ಲ. ಮದುವೆ ಬೇಡ ಅಂತ ಹೇಳಿದ್ದು ನಾನು ಚಿಕ್ಕಮ್ಮ, ಅಪ್ಪಯ್ಯ ಅಲ್ಲ. ಇದ್ರಲ್ಲಿ ಅಪ್ಪಯ್ಯಂದು ಏನೂ ತಪ್ಪಿಲ್ಲ ಚಿಕ್ಕಮ್ಮ. ನಂಗೆ ಆ ಹುಡುಗ ಇಷ್ಟ ಇಲ್ಲ, ನಾನು ಅವನ ಜೊತೆ ಮದುವೆ ಆಗಲ್ಲ ಅಂತ ಹೇಳಿದ್ದು ನಾನು. ಬಿಡ್ರಿ ಚಿಕ್ಕಮ್ಮ ಅಪ್ಪಯ್ಯನ. ಯಾರು ಏನೇ ಹೇಳಿ, ನನ್ನ ಮಗಳು ಮದುವೆನ ಆ ಹುಡುಗನ ಜೊತೆ ಮಾಡಲ್ಲ. ನನ್ನ ಮಗಳಿಗೆ ಇಷ್ಟ ಇಲ್ದಲ್ಲೇ ಇರೋ ಮದುವೆನ ನಾನು ಮಾಡಲ್ಲ. ಮಾಡಲ್ಲ, ಮಾಡೋಕ್ಕೆ ಬಿಡಕ್ಕಿಲ್ಲ. ನಿಮ್ಮ ಅಪ್ಪಯ್ಯನ ಕುಟ್ಟೆ ನಂಗೆ ಹುಡುಗ ಇಷ್ಟ ಇಲ್ಲ, ನಮ್ಮ ಮದುವೆ ಆಗಲ್ಲ ಅಂತೆಲ್ಲ ಹೇಳಿದೀಯೇನೆ. ಚೆನ್ನಾಗಿರೋ ನಮ್ಮ ಮಧ್ಯೆ ಜಗಳ ತಂದಿಡ್ತೀಯೇನೆ ನೀನು. ಏನೇ ಮತ್ತಿನ್ನೇನು ಬಗಳಿದೆ? ಅಯ್ಯೋ ಬಿಡ್ರಿ ಚಿಕ್ಕಮ್ಮ, ನೋವು ಆಗ್ತಿದೆ, ತಲೆ ನೋವು ಆಗ್ತಿದೆ. ಬಿಡ್ರಿ ಚಿಕ್ಕಮ್ಮ, ಚಿಕ್ಕಮ್ಮ ನಾನು ಏನು ಹೇಳಲಿಲ್ಲ. ಬಿಡ್ರಿ ಚಿಕ್ಕಮ್ಮ, ಚಿಕ್ಕಮ್ಮ ಬಿಡ್ರಿ ಚಿಕ್ಕಮ್ಮ. ನೋಡೆ ಸರಿಯಾಗಿ ಕೇಳ್ಕೊ. ನಿಮ್ಮ ಅಪ್ಪಯ್ಯನ ಕುಟೆ ಹೋಗಿ ನನ್ನ ಮದುವೆ ಆಗಲ್ಲ, ನಂಗೆ ಹುಡುಗ ಇಷ್ಟ ಇಲ್ಲ ಅಂತ ಹೇಳ್ತೀಯೇನೆ ನೀನು. ನೋಡು, ನೀನು ಏನೇ ಮಾಡಿದ್ರು ಆ ಹುಡುಗನ ಜೊತೆನೆ ನಿನ್ನ ಮದುವೆ. ನೀನಾಗ್ಲಿ ನಿಮ್ಮ ಅಪ್ಪ ಆಗ್ಲಿ ನಾನು ಮಾಡಿರೋ ನಿರ್ಧಾರನ ಯಾರು ಬದಲಾಯಿಸಕ್ಕಾಗಲ್ಲ ಅಷ್ಟೇ. ಹೋಗಿ ಒಂದ್ ರಾಶಿ ಪಾತ್ರೆ ಬಟ್ಟೆ ಬಿದ್ದಿದಾವೆ, ಅದನ್ನ ಹೋಗಿ ತೊಳಿಯೋಗು. ಅದನ್ನ ಬಿಟ್ಟು ಇಲ್ಲಿ ಚಾಡಿ ಮಾತು ಹೇಳ್ಕೊಂಡು ಚೆನ್ನಾಗಿರೋ ನಮ್ಮ ಮಧ್ಯೆ ತಂದಿಕ್ಕೋ ಮಾತಾಡ್ತೀಯ ನೀನು. ನಡಿಯೇ ಹೋಗೆ. ಓಹೋ ಆಯ್ತು ಚಿಕ್ಕಮ್ಮ, ನೀವು ಯಾವ ಹುಡುಗನ್ ತೋರಿಸ್ತಿರೋ ಆ ಹುಡುಗನ ಜೊತೆ ನಾನು ಮದುವೆ ಆಗ್ತೀನಿ. ನನ್ನಿಂದ ನೀವಿಬ್ರು ಜಗಳ ಮಾಡ್ಕೋಬೇಡ್ರಿ. ನೀವು ಯಾವ ಹುಡುಗನ್ ತೋರಿಸ್ತಿರೋ ಅದೇ ಹುಡುಗನ ಜೊತೆ ನಾನು ಮದುವೆ ಆಗ್ತೀನಿ ಚಿಕ್ಕಮ್ಮ. ಅಪ್ಪಯ್ಯ ಎದ್ದೇಳು ಅಪ್ಪಯ್ಯ. ನಿಮ್ಮ ಅಪ್ಪಯ್ಯ ಎಲ್ಲೆದ್ದೇಳುತ್ತೇಳು? ಆ ನೆಶೆ ಎಲ್ಲ ಇಳಿಬೇಕಲ್ಲ, ಇಳಿಯೋವರೆಗೂ ಮತ್ತೆ ಎಲ್ಲೆದ್ದೇಳುತ್ತೆ. ಹೋಗು, ಹೋಗಿ ಪಾತ್ರೆನು ಬಟ್ಟೆನು ಬಿದ್ದಿದಾವಲ್ಲ ಅದನ್ನ ತೊಳಿ ಹೋಗು. ಸರಿ ಚಿಕ್ಕಮ್ಮ ಆಯ್ತು. ನನ್ನಿಂದ ನಮ್ಮ ಚಿಕ್ಕಮ್ಮ ಮತ್ತೆ ನಮ್ಮ ಅಪ್ಪಯ್ಯ ಡೈಲಿ ಜಗಳ ಮಾಡ್ಕೊಂಡಂಗೆ ಆಗ್ತಿದೆ. ನಮ್ಮ ಅಪ್ಪಯ್ಯ ಹೇಗಾದ್ರೂ ಮಾಡಿ ಈ ಮದುವೆನ ನಿಲ್ಲಿಸ್ತಾರೆ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪಯ್ಯ ಮಾತು ಕೇಳಲ್ಲ. ನನ್ನ ಹಣೆ ಬರ್ದಲ್ಲಿ ಏನ್ ಬರ್ದಿತ್ತೋ ಅದೇ ಆಗೋದು. ಈ ಮದುವೆನ ನಮ್ಮ ಅಪ್ಪಯ್ಯನ ಕೈಯಿಂದನೂ ನಿಲ್ಸಕ್ ಸಾಧ್ಯ ಆಗ್ತಿಲ್ಲ. ಈ ಹುಡುಗಿಗೆ ಎಷ್ಟು ಧೈರ್ಯ ಅನ್ನೋಣ. ಇವಳಪ್ಪಯ್ಯನು ಇವಳು ಇಬ್ರು ಸೇರ್ಕೊಂಡು ಮದ್ವೆ ನಿಲ್ಸಕ್ ನೋಡ್ತಾರಲ್ಲ. ನಾನ್ ಮದ್ವೆ ನಿಲ್ಸಕ್ ಬಿಡ್ಬಿಡ್ತೀನ? ಅಲ್ಲ, ಈಗ ನಾವೇ ಎಲ್ಲ ಖರ್ಚಾಕಿ ಮದ್ವೆ ಮಾಡ್ತೀನಂದ್ರೆ ಏನ್ ಕಮ್ಮಿ ಆಗುತ್ತಾ? ಇಂಥ ಒಳ್ಳೆ ಸಂಬಂಧ ಮತ್ತೆ ಸಿಕ್ಕೈತೆ. ಅಲ್ಲ, ಒಂದ್ ಸಿಂಪಲ್ ಆಗಿ ಮದ್ವೆ ಮಾಡ್ತೀನಿ ಅಂದ್ರು 5-6 ಲಕ್ಷ ಬೇಕು. ಇಲ್ಲ ಒಂಚೂರು ಚೆನ್ನಾಗಿ ಮದ್ವೆ ಮಾಡ್ತೀನಿ ಅಂದ್ರೆ ಒಂದು 8-10 ಲಕ್ಷ ಬೇಕು. ಅಂಥದ್ರಲ್ಲಿ ಈ ಹುಡುಗಿ ಮದ್ವೆ ನಿಲ್ಸಕ್ ನೋಡ್ತಾಳಲ್ಲ ಪಾಪ. ಈಗ ಸಿಕ್ಕಿರೋ ಬೀಗ್ರು ಎಲ್ಲ ಖರ್ಚು ನಾವೇ ಹಾಕೊಂಡು ಮದ್ವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳವ್ರೆ. ಅಂಥದ್ರಲ್ಲಿ ಇವಳು ಅಪ್ಪ ಮಗಳು ಸೇರ್ಕೊಂಡು ಮದ್ವೆ ನಿಲ್ಸಕ್ ನೋಡ್ತಾರಲ್ಲ. ಇವಯ್ಯ ಹೇಳ್ತಾನೆ ನಾನು ನನ್ನ ಮಗಳು ಮದ್ವೆನ ಮಾಡಕ್ ಬಿಡಕ್ಕಿಲ್ಲ ಅಂತ ಹೇಳ್ತಾನಲ್ಲ ಇವಯ್ಯ. ಅಲ್ಲ, ಇಷ್ಟು ದಿವಸ ದುಡ್ದಿದ್ದೆಲ್ಲ ಇವಳಿಗೆ ಸುರಿಯಕ್ಕಾಗುತ್ತಾ? ಇನ್ನು ನನ್ನ ಮಗ ಇದ್ದಾನೆ, ನನ್ನ ಮಗನ್ನ ಇನ್ನು ನಾನು ಚೆನ್ನಾಗಿ ಓದಿಸ್ಬೇಕು. ಅವನ ಮದ್ವೆಗೆ ಖರ್ಚೆಲ್ಲ ಎತ್ತಿಡೋದು ಬೇಡವೆ? ಈ ಇವಳಿಗೆ ಎಲ್ಲ ಸುರಿದ್ ಬಿಟ್ರೆ ನನ್ನ ಮಗನ್ಗೇನು ಉಳಿತು? ಇವಯ್ಯ ಏನಾದ್ರೂ ಹೇಳ್ಕೊಳ್ಳಿ, ನಾನ್ ಮಾತ್ರ ಒಂದೇ ನಿರ್ಧಾರ. ನಾನು ಆ ಹುಡ್ಗಂಗೆ ಕೊಟ್ಟು ಮದ್ವೆ ಮಾಡೋದು. ಯಾರು ಏನಾದ್ರು ಅಂದ್ಕೊಳ್ಳಿ, ಹುಡುಗ ಒಂಚೂರು ನೋಡಕ್ ಚೆನ್ನಾಗಿಲ್ಲ ಅಷ್ಟೇ, ಮಂತನ ಚೆನ್ನಾಗೈತಲ್ಲ. ಗೌಡ್ರ ಸಂಬಂಧ ಮತ್ತೆ ಸಿಗುತ್ತಾ? ಅಲ್ಲ, ನೀವೇ ಹೇಳ್ರಿ, ಇಂಥ ಒಳ್ಳೆ ಸಂಬಂಧ ಮತ್ತೆ ಸಿಗುತ್ತಾ? ಹುಡುಗ ಏನೋ ಒಂಚೂರು ನೋಡಕ್ ಕಪ್ಪಗಿದ್ದಾನೆ, ಒಂಚೂರು ಟೇಸ್ಟ್ ಮಾಡ್ತಾನೆ, ಅದಕ್ಕೆ ಇವಳು ಮದ್ವೆನೆ ಮುರಿಯೋಕ್ ನೋಡ್ತಾಳಲ್ಲ ಇವಳು. ಅಮ್ಮ ಮಹಾರಾಣಿ, ಇನ್ನು ಎಂತ ಗಂಡ್ಬೇಕ? ಏನಪ್ಪ ನಿಂದು? ಯಾರು ಹೇಳಿ? ಸರ್, ನಾವು ಪಾರ್ಟಿ ಆರ್ಗನೈಸ್ ಮಾಡೋರು. ಏನೋ ಡೆಕೋರೇಷನ್ ಇದೆ, ಒಂದೇ ವಾರದಲ್ಲಿ ಮದುವೆ ಇತ್ತೆ, ಅರ್ಜೆಂಟಾಗಿ ಡೆಕೋರೇಷನ್ ಅವ್ರು ಬೇಕು ಅಂತ ಹೇಳಿ ಕಳ್ಸಿದ್ರಂತಲ್ಲ ಸರ್, ಅದಕ್ಕೆ ಬಂದಿದ್ದೀವಿ. ಏನು ಕೆಲಸ ಅಂತ ಹೇಳಿ ಸರ್. ಓಹೋ, ಡೆಕೋರೇಷನ್ ಅವರಾ? ನೋಡಪ್ಪ, 2 ಮನೇನ ಡೆಕೋರೇಷನ್ ಮಾಡಬೇಕು. ಗಂಡಿನ ಮನೇನು ಡೆಕೋರೇಷನ್ ಮಾಡಬೇಕು, ಹಾಗೆ ಹೆಣ್ಣಿನ ಮನೇನು ಡೆಕೋರೇಷನ್ ಮಾಡಬೇಕು. ಹಾಗೆ ಪ್ರತಿಯೊಂದು ಹೆಣ್ಣಿನ ಮನೇಲಿ ಏನು ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಎಲ್ಲ ಇರುತ್ತೋ ಅದಕ್ಕೆಲ್ಲ ಬೇರೆ ಬೇರೆ ಥರ ಡೆಕೋರೇಷನ್ನ ಚೇಂಜ್ ಮಾಡಿ, ಆಯಿತಾ? ಅದು ಏನು ಅಮೌಂಟ್ ಇದೆ ಅದನ್ನು ನಾನು ಆಮೇಲೆ ಮಾತಾಡ್ತೀನಿ. ಹಾಗೆ ಗಂಡಿನ ಮನೇಲೂ ಅಷ್ಟೇ, ಪ್ರತಿಯೊಂದು ಡೆಕೋರೇಷನ್ನು ನೀವೇ ನೋಡ್ಕೋಬೇಕು. ಚಪ್ರದಿಂದ ಹಿಡಿದು ಏನು ಪ್ರತಿಯೊಂದಿದೆ, ಮೆಹಂದಿ ಶಾಸ್ತ್ರ ಇರ್ಬೋದು, ಅರಿಶಿನ ಶಾಸ್ತ್ರ ಎಲ್ಲ ಡೆಕೋರೇಷನ್ನು ಚೇಂಜ್ ಇರಲಿ, ಬೇರೆ ಬೇರೆ ಥರ ಮಾಡಿಕೊಡ್ಬೇಕು. ಒಳ್ಳೆ ಡೆಕೋರೇಷನ್ ಮಾಡಬೇಕು. ಜನ ನೋಡಿದವರಿಗೆಲ್ಲ ಕಣ್ಣು ಕುಕ್ಕಂಗಿರ್ಬೇಕು. ನಂಗಿರೋದೊಬ್ಬ ಮಗನೆ.
ಅವನ ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತಿದ್ದೀನಿ. ಅದು ಎಷ್ಟಾಗುತ್ತೆ ಡೆಕೋರೇಷನ್ನು ಖರ್ಚು ಅಂತ ಎಲ್ಲ ಲೀಸ್ಟ್ ಮಾಡಿ ಹೇಳಿ ಆಯ್ತಾ? ಸರಿ ಸರ್, ಆಯಿತು. ಹಾಗಾದರೆ ನಾವು ಒಂದು ಟೈಮ್ ಹೋಗಿ ಹೆಣ್ಣಿನ ಮನೇನು ನೋಡ್ಕೊಂಡು ಬಂದುಬಿಡ್ತೀವಿ. ಯಾಕಂದರೆ ಯಾವ ಟೈಪ್ ಡೆಕೋರೇಷನ್ ಮಾಡಬೇಕು ಅನ್ನೋದನ್ನ ಒಂದು ಲಿಸ್ಟನ್ನು ಕೊಡ್ತೀವಿ ಸರ್, ನಾವು ನಿಮಗೆ ತೋರಿಸ್ತೀವಿ. ಅದರಲ್ಲಿ ನೀವು ಚಾಯ್ಸ್ ಮಾಡಿ ಯಾವ ರೀತಿ ಡೆಕೋರೇಷನ್ ಬೇಕು ಅಂತ. ಹಾಗೆ ನಾವು ಒಂದು ಹೋಗಿ ಪ್ಲೇಸನ್ನು ನೋಡ್ಕೊಂಬಂದರೆ ಯಾವ ರೀತಿ ಡೆಕೋರೇಷನ್ ಮಾಡ್ಬೋದು ಅಂತ ಐಡಿಯಾ ಬರುತ್ತೆ ಸರ್. ಅದ್ರ ಮೇಲೆ ನಿಮಗೆ ನಾವು ಫೋಟೋಸ್ಗಳನ್ನ ತೋರಿಸ್ತೀವಿ ಸರ್. ಹ್ಞೂ ಸರಿ ಕಣಪ್ಪ. ಒಂದ್ಸತಿ ಹೋಗಿ ನೋಡ್ಕೊಂಬರ್ರಿ. ಹಾಗೆ ಕೇಟ್ರಿಂಗು ನೀವೇ ನೋಡ್ಕೊಳ್ರಿ. ಮುಂದೆ ನಿಂತು ತುಂಬ ಚೆನ್ನಾಗಿ ಮದುವೆ ನಡೆಸ್ಕೊಡ್ಬೇಕು ಆಯ್ತಾ? ಇದರಲ್ಲಿ ಯಾವ ಕೊರತೆನೂ ಬರ್ದಂಗೆ ನೋಡ್ಕೊಳ್ರಿ. ಸರಿ ಸರ್, ಆಯಿತು. ನೀವು ಯಾವುದೇ ತಪ್ಪು ಹುಡುಗದಲ್ಲೇ ಇರೋ ಥರ ಕೆಲಸನ ಮಾಡ್ತೀವಿ ಸರ್ ನಾವು. ಸರ್, ಎಲ್ಲದು ನೀವು ಹೇಳಿದ ಟೈಮಿಗೆ ಸರಿಯಾಗಿ ಮಾಡಿಕೊಡ್ತೀವಿ. ಸರಿ ಸರ್, ಇನ್ನು ನಾವು ಬರ್ತೀವಿ. ಕಣಪ್ಪ ಆಯಿತು. ಲೀಸ್ಟನ್ನ ಏನು ಅಂತ ಸಂಜೆವರೆಗೂ ಕೊಡ್ರಿ ಆಯ್ತಾ? ಯಾಕೆ ನಮ್ಮ ಅಣ್ತಮ್ಮ ತುಂಬ ಸಪ್ಪು ಕೂತಿರೋ ಹಾಗೆ ಇತ್ತಲ್ಲ, ಏನು ವಿಷಯ ಅಂತ ಹೋಗಿ ಕೇಳಬೇಕಪ್ಪ. ಎಲ್ಲ ಅಣ್ತಮ್ಮ, ಏನೋ ವಿಷಯ? ಯಾಕೆ ಈ ಥರ ಕೂತಿದೀಯಾ? ಏನೂ ಇಲ್ಲ ಕಣ್ಲ, ಹೀಗೆ ಕೂತಿದ್ದೆ ಸುಮ್ಮನೆ. ಯಾಕೆ ಮನ್ಸಿಗೆ ಬೇಜಾರಾಯ್ತು, ಅದಕ್ಕೆ ಕೂತಿದ್ದೆ ಕಣ್ಲ. ಏನು ಅಂತ ಹೇಳ, ಏನು ಅಂತ ಹೇಳಿದ್ರೆ ಏನಾದರೂ ಮಾತಾಡಿ ಬಗೆಹರಿಸ್ಬೋದಪ್ಪ. ಅದನ್ನ ಬಿಟ್ಟು ಈ ಥರ ಸಪ್ಪು ಕೂತಿದ್ರೆ ಯಾರಿಗ್ಲ ಗೊತ್ತಾಗುತ್ತೆ? ಸುಮ್ಮನಿರೋ, ನೀನೊಬ್ಬ ಬೇಜಾರಾದಾಗ ಬಂದು ತಲೆ ತಿಂತೀಯ ನೋಡು, ಅದಕ್ಕೆ ಸಿಟ್ಟು ಬರುತ್ತೆ. ಹೇಳ ಹೋಗ್ಲಿ. ನಾನೇ ನೀನು ನೋಡ್ತಿದ್ದೀನ, ಹೊಸ ವರ್ಷದಿಂದ ನೋಡ್ತೀವಿ. ಯಾವಾಗ್ಲೂ ಹಿಂಗಿರ್ಲಿಲ್ಲ, ಇವತ್ತು ನೋಡಿದ್ರೆ ಒಳ್ಳೆ ಮುಖ ಉದಿಸ್ಕೊಂಡು ಕೂತಿರೋ ಥರ ಈತೆ. ನಾನು ಮೊನ್ನೆ ಕಾಲೇಜ್ ಹತ್ರ ಹೋಗಿದ್ದೆ ಕಣ್ಲ. ಅದೇ ನಾವು ಒಂದ್ಸತಿ ಟ್ರಿಪ್ಪಿಗೆ ಹೋದಾಗ ಹುಡುಗಿ ಸಿಕ್ಕಿದ್ರು ನೋಡು, 4 ಜನ. ಓಹೋ, ನಿಮ್ ಗಂಗಾ ಮೇಡಮ್ ಅವರು ಸಿಕ್ಕಿದ್ರಾ ಅನ್ನು? ಏನ್ ಹೇಳಿದ್ರು? ನಿಮ್ ಪ್ರೀತಿನ ಒಪ್ಕೊಂಡ್ಲಿಲ್ವಾ? ಅದಕ್ಕೆ ಮುಖ ಉದಿಸ್ಕೊಂಡು ಕೂತಿರೋದು ಅನ್ಸುತ್ತೆ. ಓಹೋ, ಅದಕ್ಕೆ ನಮ್ಮ ಅಣ್ತಮ್ಮ ಸೈಲೆಂಟ್ ಆಗಿಬಿಟ್ಟಾನೆ. ಫಸ್ಟು ಸರಿಯಾಗಿ ಮಾತಾಡಕ್ ಬಿಡ್ಲ, ಪೂರ್ತಿ ವಿಷಯ ಕೇಳ್ದಲ್ಲಿ ಏನು ಮಾತಾಡಬೇಡ. ಏನು ಎಲ್ಲ ಗೊತ್ತಿರೋ ಥರ ಮಾತಾಡ್ತೀಯಲ್ಲ. ಸರಿ ಆಯ್ತಪ್ಪ, ಅದೇನಂತ ಹೇಳ. ಅದೇ ಕಣ್ಲ, ನಮ್ಮ ಮೊನ್ನೆ ಕಾಲೇಜ್ ಹತ್ರ ಹೋಗಿದ್ನ, ಅವಾಗ ಇಬ್ರು ಹುಡುಗಿ ಮಾತ್ರ ಸಿಕ್ಕಿದ್ರು. ಅವ್ರಿಗೆ ಕೇಳಿದೆ, ಎಲ್ಲಿ ಗಂಗಾ ಅವರು ಬಂದಿಲ್ವಾ ಕಾಲೇಜಿಗೆ, ಎಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಕೇಳಿದ್ದಕ್ಕೆ, ಇಲ್ಲ ಗಂಗಾ ಅವ್ರು ಬಂದಿಲ್ಲ, ಅವ್ರ ಮನೇಲಿ ಅವ್ರನ್ನ ಗಂಡು ನೋಡ್ತಿದಾರಂತೆ, ಹಾಗೆ ಒಂದೇ ವಾರದಲ್ಲಿ ಮದುವೆ ಫಿಕ್ಸ್ ಮಾಡಿದಾರಂತೆ ಅಂತ ಹೇಳಿದ್ರು ಕಣ. ಹಂಗಾಗ್ಬಿಟ್ಟು ಬೇಜಾರಾಯ್ತು. ಅಲ್ಲ ಕಣ್ಣ ಅಂತವ, ನಾನು ನಿಂಗೆ ಮೊನ್ನೆನೇ ಹೇಳ್ದೆ ಅಲ್ಲ, ನೀನು ಪ್ರೀತಿ ಮಾಡ್ತಿರೋ ವಿಚಾರನ್ನ ಗಂಗಾ ಅವ್ರಿಗೆ ಹೇಳು, ಲೇಟ್ ಮಾಡಬೇಡ ಅಂತ ಹೇಳಿದ್ದಕ್ಕೆ ನೀನು ಇರಲಿ ಹೇಳ್ತೀನಿ, ಒಳ್ಳೆ ಟೈಮ್ ಬರಲಿ ಅಂದೆ. ನೋಡಿ, ಈಗ ಅವ್ರ ಮನೇಲಿ ಅವಳಿಗೆ ಮದುವೆ ಮಾಡಕ್ಕೆ ಹೊರಟಿದ್ದಾರೆ. ಹೌದು ಕಣ್ಲ, ನೀನೇನೋ ಹೇಳ್ತಿರೋದು ದಿಟ್ವೆ, ಆದ್ರೆ ಏನು ಮಾಡೋದು, ಹಣೆ ಬರ್ದಲ್ಲಿ ಏನೇನು ಬರ್ದಿತ್ತೋ ಅದೇ ಆಗೋದಲ್ವೇ. ಹೌದು ಕಣ್ಲ, ಅವ್ರ ಮನೇಲಿ ಏನೋ ಒಂದೇ ವಾರದಲ್ಲಿ ಮದುವೆ ಅಂತ ಏನೋ ಫಿಕ್ಸ್ ಮಾಡೋರೆ. ಆದರೆ ಗಂಗಾ ಅವರಿಗೆ ಮದುವೆ ಒಂಚೂರು ಇಷ್ಟ ಇಲ್ಲವಂತೆ ಕಣ್ಲ. ಅವರು ಅವ್ರ ಫ್ರೆಂಡ್ಸ್ ಹತ್ರ ಫೋನ್ ಮಾಡಿರಿ, ಪ್ಲೀಸ್ ಹೇಗಾದ್ರೂ ಮಾಡಿ ಮದುವೆ ನಿಲ್ಲಿಸಿ ಅಂತ ತುಂಬಾ ಕೇಳ್ಕೊಂಡ್ರಂತೆ ಕಣ್ಲ. ಗಂಗಾ ಅವರಿಗೆ ತಾಯಿ ಇಲ್ವಂತೆ, ಅವ್ರಿಗೆ ಇರೋದು ಮಲ್ತಾಯಿ ಅಂತೆ. ಅವ್ರ ಪಾಪ ಗಂಗಾ ಅವ್ರಿಗೆ ತುಂಬ ಹಿಂಸೆ ಕೊಡ್ತಾರಂತೆ ಕಣ್ಲ. ಹೇಗಾದ್ರೂ ಮಾಡಿ ಈ ಮದುವೆ ನಿಲ್ಲಿಸಿ ಅಂತ ನನ್ನ ಹತ್ರನೂ ಆ ಹುಡುಗಿರು ಕೇಳ್ಕೊಂಡ್ರು ಕಣ್ಲ. ಆದರೆ ನಾನು ಹೇಗೆ ಮದುವೆ ನಿಲ್ಲಿಸೋದೆ ಅಂತಲೇ ಗೊತ್ತಾಗ್ತಿಲ್ಲ, ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದೆ. ಸರಿ ಕಣ್ಲ ಅಂತಮ್ಮ, ನಾನು ಸಂಜೆಗೆ ಸಿಗ್ತೀನಿ. ನಮ್ಮಪ್ಪ ಏನು ಕೊಟ್ಟೆ, ಒಂಚೂರು ಒಂದು ಆರ್ಡ್ರ್ ಐತೆ ಕಣ್ಲ ಡೆಕೋರೇಷನಿಂದು, ಅದೂ ಕೊಟ್ಟಿದ್ದಾರೆ, ಹಾಗೂ ಕೇಟ್ರಿಂಗು ನಮ್ಮದೇ ಅಂತ ಹೇಳಿದ್ದಾರೆ. ನಾವು ಚೆನ್ನಾಗಿ ಓಡಾಡ್ಕೊಂಡು ಮದುವೆ ಮಾಡಬೇಕು. ಒಂದೇ ವಾರದಲ್ಲಿ ಮದುವೆ ಏನೋ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿಬಿಟ್ಟು ಎಲ್ಲ ಡೆಕೋರೇಷನ್, ಹುಡುಗಿ ಮನೆ ಡೆಕೋರೇಷನು, ಹುಡುಗನ ಮನೆ ಡೆಕೋರೇಷನ್ ಎಲ್ಲದು ನಮಗೆ ಹೇಳಿದ್ದಾರೆ. ಹಾಗಾಗಿಬಿಟ್ಟು ಅಲ್ಲಿ ಹೋಗಿ ನಾನು ನಮ್ಮಪ್ಪಯ್ಯ ಮನೆ ಹೇಗಿದೆ, ಯಾವ ರೀತಿ ಡೆಕೋರೇಷನ್ ಬೇಕು ಅಂತ ಅವರಿಗೂ ಕೇಳ್ಕೊಂಬರಕ್ಕೆ ಹೋಗ್ತಿದ್ದೀವಿ. ಸರಿ ಕಣ್ಲಾ, ನಾವು ಸಂಜೆ ಸಿಗ್ತೀವಿ. ಸರಿ, ನೀನು ಇಲ್ಲಿ ಕೂತ್ಕೊಂಡು ಏನು ಮಾಡ್ತೀವ ಅಂತಮ್ಮ, ಬಾ ಹೀಗೆ ಮಾತಾಡ್ಕೊಂಡು ನಾವಿಬ್ಬರೇ ಹೋಗೋಣ. ಹೋಗಿ ನಾವಿಬ್ಬರೇ ನೋಡ್ಕೊಂಬರೋಣ, ಡೆಕೋರೇಷನ್ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಕೇಳ್ಕೊಂಬರೋಣ, ಆಯ್ತಾ? ಹೋಗ್ಲಾ, ನಂಗೆ ಬರೋಕ್ಕಿಲ್ಲ, ನನಗೆ ಬೇಜಾರಾಗ್ತೈತೆ, ನಾನು ಎಲ್ಲೂ ಬರೋಕ್ಕಿಲ್ಲ, ಹೋಗು. ಇರ್ಲಿ ಬಾರ್ಲ ಅಂತಮ್ಮ, ಹೋಗಿ ಬರೋಣ, ಬಿರ್ಬಿರ್ನೆ ಹೋಗಿ ಬಿರ್ಬಿರ್ನೆ ಬರೋಣ, ಬಾ. ಇಲ್ಲೊಬ್ನೇ ಕೂತು ಮತ್ತೆ ಏನೇನೋ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ, ಬಾ, ಬೇಗ ಹೋಗಿ ಬೇಗ ಬರೋಣ. ನಾನು ಎಷ್ಟು ಹೇಳಿದ್ರು ನೀನ್ ಎಲ್ಲಿ ಕೇಳ್ತೀಯ ಅಲ್ವೇ? ಸರಿ ನಡಿ, ಹೋಗಿ ಬರೋಣ. ಅರಿದ್ದೀರಾ ಮನೇಲಿ? ಯಾರದ್ದು? ಯಾರು ಕೂಗ್ತಿರೋದು? ನಮಸ್ತೆ ಆಂಟಿ. ನಮಸ್ತೆ. ಏನ್ ವಿಷಯ? ಯಾರು ನೀವು? ಅದು ಆಂಟಿ, ನನಗೆ ಗೌಡ್ರು ಕಳಿಸಿರೋದು. ಅದೇ ಮದುವೆಗೆ ಡೆಕೋರೇಷನ್ ಮಾಡಕ್ಕೆ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಮನೆ ಯಾವ ರೀತಿ ಇದೆ, ಯಾವ ರೀತಿ ಡೆಕೋರೇಷನ್ ಮಾಡ್ಬೋದು ಅಂತ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ.
ಓಹೋ ಗೌಡ್ರು ಕಳ್ಸಿರೋದಾ? ಬರ್ರಿ ಬರ್ರಿ ಕುತ್ಕೊಳ್ರಪ್ಪ. ಹಾ, ಡೆಕೋರೇಷನ್ ಮಾಡ್ಸಕ್ ಕಳ್ಸಿದಾರ. ನಮ್ ಬೀಗ್ರೆ ಎಷ್ಟು ಒಳ್ಳೆಯರಲ್ವಾ ನೋಡ್ರಿ, ಹೇಳ್ದಂಗೆ ಮಾಡ್ತಿದ್ದಾರೆ. ಡೆಕೋರೇಷನಿಗೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಎಷ್ಟು ಬೇಗ ಬೇಗ ಕೆಲಸ ಮಾಡ್ತಿದ್ರಲ್ವಾ. ಅಯ್ಯೋ ಆಂಟಿ, ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ಒಂದ್ಸತಿ ಮನೆನೆಲ್ಲ ನೋಡ್ಬೋದಾ? ಯಾಕಂದ್ರೆ ಗೌಡ್ರು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಡ್ರಿ ಅಂತ ಹೇಳಿದ್ದಾರೆ. ಹಾಗಾಗ್ಬಿಟ್ಟು ಎಲ್ಲಿಗೆ ಯಾವ ಡೆಕೋರೇಷನ್ ಮಾಡ್ಬೇಕು ಅಂತ ಒಂದ್ಸತಿ ಮನೇನ ನೋಡ್ಕೊಂಡ್ ಬರ್ತೀವಿ ಆಂಟಿ. ಹಾ ಸರಿನಪ್ಪ, ಆಯ್ತು. ಗಂಗಾ, ಗಂಗಾ ಎಲ್ ಸಾಯ್ತಿದೆಯೇ? ಬಾರೆ ಇಲ್ಲಿ. ಹಾ ಬಾ, ಒಂದೆರಡು ಲೋಟ ಕಾಫಿ ಇಡ್ಬಾ. ಈ ಆಂಟಿ ಯಾಕೆ ಗಂಗಾ ಗಂಗಾ ಅಂತ ಕೂಗ್ತಿದಳಲ್ಲ? ಯಾರು ಇರ್ಬೋದು? ಒಂದೇ ವಾರದಲ್ಲಿ ಮದ್ವೆ ಅಂತ ಹೇಳ್ತಿದ್ರಲ್ಲ, ಏನ್ ಗಂಗನ್ ಮನೆಗೆ ಬಂದ್ಬಿಟ್ಟಿದೀವ ನಾವು? ಏನು ಚಿಕ್ಕಮ್ಮ ಕೂಗಿದ್ರಲ್ಲ? ನೋಡು, ಗೌಡ್ರ ಮನೆಯಿಂದ ಹುಡುಗರಿಗೆ ಕಳ್ಸಿದ್ದಾರೆ ಡೆಕೋರೇಷನಿಗೆ ಅಂತ. ಅದಕ್ಕೆ ಬಂದಿದ್ದಾರೆ ಹುಡುಗರು ಡೆಕೋರೇಷನಿಗಂತೆ. ಒಸಿ ನೋಡ್ಬಿಟ್ಟು ಮನೆನೆಲ್ಲ ತೋರ್ಸು. ನಾನು ಬರ್ತೀನಿ, ಒಂಚೂರು ಇಲ್ಲೇ ಹೊರಗಡೆ ಹೋಗಿ ಬರ್ತೀನಿ. ಸರಿ ಚಿಕ್ಕಮ್ಮ, ನೀವೇನ ಬಂದಿರೋ ಡೆಕೋರೇಷನಿಗೆ ಅಂತ? ಬರ್ರಿ ತೋರಿಸ್ತೀನಿ ಮನೆ. ರೀ ಗಂಗಾ ಅವರೇ, ನಾನು ಕಣ್ರಿ ರಾಜು, ಅದೇ ಮೊನ್ನೆ ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಸಿಕ್ಕಿದ್ವಲ್ಲ, ಹಾಗೆ ನಾನು ನಿಮ್ಮ ಜೊತೆ ಮಾತಾಡಿ ನಿಮ್ಮ ನಂಬರು ಕೂಡ ಇಸ್ಕೊಂಡಿದ್ದೆ, ನೆನ್ಪಿದೆಯೇನ್ರಿ? ಹೋ ರಾಜವ್ರಿ, ನೀವಾ? ನಾನು ನೋಡಿಲ್ಲ ಕಣ್ರಿ. ನಾನು ಯಾರೋ ಬೇರೆಯವರು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಅಲ್ಲ ಕಣ್ರಿ, ನಿಮ್ಗೆ ಹೇಗೆ ಮರಿಬೇಕು ಹೇಳ್ರಿ? ನನ್ನ ಜೀವನೇ ಕಾಪಾಡಿದ್ದೀನ ಅಂಥದ್ರಲ್ಲಿ ನಾನು ನಿಮ್ಮನ್ನು ಮರಿತೀನ? ನನ್ನ ಜೀವ ಇರೋವರೆಗೂ ನಾನು ನಿಮ್ಮನ್ನು ಮರೆಯಲ್ಲ ಕಣ್ರಿ. ರೀ ಗಂಗಾ ಅವರೇ, ನಿಮಗೆ ಮದುವೆ ಇಷ್ಟ ಇದೆಯಾ? ನಿಮಗೆ ಒಂದೇ ವಾರದಲ್ಲಿ ಮದುವೆ ಮಾಡಕ್ಕೆ ಹೊರಟಿದ್ದಾರಲ್ಲ, ನಿಮ್ಮ ಮನೇಲಿ ನಿಮ್ಮಪ್ಪ ಯಾರು ಏನು ಮಾತಾಡ್ಲಿಲ್ವಾ? ಈ ಮದುವೆನ ನಿಮ್ಗೆ ಇಷ್ಟ ಇದ್ದೇ ಮಾಡ್ತಿದ್ದಾರಾ? ನನಗೆ ಮದುವೆ ಒಂಚೂರು ಇಷ್ಟ ಇಲ್ಲ ಅಂತ ನಾನು ಯಾವ ರೀತಿ ರಾಜು ಹತ್ರ ಹೇಳಿ? ನಂಗೆ ಇಷ್ಟ ಇಲ್ದಲೇ ಇರೋ ಮದುವೆನ ನಮ್ಮ ಚಿಕ್ಕಮ್ಮ ಮಾಡಕೊಟ್ಟಿದ್ದಾಳೆ ಅಂತ ನಾನು ಯಾವ ರೀತಿ ಹೇಳಬೇಕು? ನಂಗೆ ಗೊತ್ತಾಗ್ತಿಲ್ಲ. ಈ ಕಡೆ ತಿರುಗ್ರಿ ಗಂಗಾ ಅವರೇ, ಫಸ್ಟು ನನ್ನ ಕಡೆ ತಿರುಗ್ಬಿಟ್ಟು ಮಾತಾಡ್ರಿ. ನಿಜವಾಗ್ಲೂ ನಿಮಗೆ ಈ ಮದುವೆ ಇಷ್ಟ ಇದೆಯಾ? ಹೇಳ್ರಿ, ನಿಮಗೆ ಮದುವೆ ಇಷ್ಟ ಇದೆಯಾ? ಅದು ಅದು ಹೌದು ಕಣ್ರಿ, ನನಗೆ ಮದುವೆ ತುಂಬಾ ಇಷ್ಟ ಇದೆ. ಇಷ್ಟ ಇದ್ದೆ ಮದುವೆ ಮಾಡ್ತಿರೋದು. ನೀವು ಡೆಕೋರೇಷನಿಗೆ ಬಂದಿರುತ್ತಾನೆ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಸುಮ್ಮನಿರ್ರಿ ಗಂಗಾ ಅವರೇ, ನನಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ವಿಚಾರನೂ ಹೇಳಿದ್ದಾರೆ. ಮೊನ್ನೆ ನಾನು ಕಾಲೇಜಿಗೆ ಬಂದಿದ್ದೆ, ಬಂದು ನಿಮ್ಮ ಬಗ್ಗೆ ವಿಚಾರಿಸಿದೆ. ಕೇಳಿದೆ ನಿಮ್ಮ ಫ್ರೆಂಡ್ಸಿಗೆ, ಗಂಗಾ ಅವ್ರು ಇಲ್ಲಿ, ಗಂಗಾ ಅವ್ರು ಬಂದಿಲ್ವಾ ಅಂತ ಕೇಳಿದಾಗ, ಇಲ್ಲ ಗಂಗಾ ಅವ್ರ ಮನೇಲಿ ಗಂಡು ನೋಡಿದಾರಂತೆ, ಅವ್ರ ಚಿಕ್ಕಮ್ಮ ಅವರಿಗೆ ಮದುವೆ ಮಾಡೋಕೆ ಹೊರಟಿದ್ದಾರಂತೆ. ಆದರೆ ಈ ಮದುವೆ ಒಂಚೂರು ಇಷ್ಟ ಇಲ್ಲ, ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸ್ರಿ ಅಂತ ನಮ್ಮ ಹತ್ರ ಕೇಳ್ಕೊತಿದ್ದಾರೆ ಅಂತ ಹೇಳಿದ್ರು. ನೀವು ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ? ನಾನು ನಿಮ್ಮ ಹತ್ರ ಯಾವ ರೀತಿ ಹೇಳ್ಬೇಕು ಗೊತ್ತಾಗ್ತಿಲ್ಲ ರಾಜು ಅವ್ರೆ. ನನಗೆ ಮದುವೆ ಒಂಚೂರು ಇಷ್ಟ ಇಲ್ಲ. ನಾನು ಈ ಮದುವೆ ಇಷ್ಟ ಇಲ್ಲ ಅಂತ ನಮ್ಮ ಚಿಕ್ಕಮ್ಮನ ಹತ್ರ ಹೇಳಿದೆ. ಆದರೆ ನಮ್ಮ ಚಿಕ್ಕಮ್ಮ ಒಪ್ತಾ ಇಲ್ಲ. ನಮ್ಮಪ್ಪ ನಾವು ಮದುವೆ ನಿಲ್ಸಕ್ಕೆ ತುಂಬಾ ಪ್ರಯತ್ನಪಟ್ಟು, ಆದರೆ ನಮ್ಮ ಅಪ್ಪಂಗೂ ನಮ್ಮ ಚಿಕ್ಕಮ್ಮ ತುಂಬ ಎದುರಿಸಿದ್ದಾರೆ. ಹಾಗಾಗ್ಬಿಟ್ಟು ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣ್ರಿ. ನೋಡ್ರಿ ಗಂಗಾ ಅವ್ರೆ, ನೀವು ಫಸ್ಟು ಅಳೋದನ್ನ ನಿಲ್ಲಿಸ್ರಿ. ನೀವು ಅಳೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಏನು ಮಾಡೋದು ರಾಜು ಅವರೇ? ನಮ್ಮ ನಾಳೆ ಬರ್ದಲ್ಲಿ ಏನು ಬರ್ದಿತ್ತೋ ಅದೇ ಆಗೋದು. ಏನು ಮಾಡೋಕ್ಕೆ ಸಾಧ್ಯ ಅಲ್ವಾ? ನೋಡ್ರಿ ಗಂಗಾ ಅವ್ರೆ, ನೀವು ಯಾವುದೇ ರೀತಿ ಟೆನ್ಷನ್ ತಗೋಬಿಡ್ರಿ. ನಾನು ಈ ಮದುವೆನ ಆಗಕ್ಕೆ ಬಿಡಲ್ಲ. ನಾನು ಸಪೋರ್ಟ್ ಮಾಡ್ತೀನಿ ನಿಮ್ಮ ಮದುವೆ ನಿಲ್ಸೋಕ್ಕೆ. ಈ ಮದುವೆನ ಯಾವ ರೀತಿ ನಿಲ್ಲಿಸ್ಬೇಕು ಅಂತ ನಂಗೆ ಗೊತ್ತು. ಅಲ್ಲಿವರೆಗೂ ನೀವು ಸಮಾಧಾನವಾಗಿರ್ರಿ. ನಿಮ್ಮ ಚಿಕ್ಕಮ್ಮಂಗೆ ಒಂಚೂರು ಅನುಮಾನ ಬರ್ದಲ್ಲೇ ಇರೋ ಥರ ನಡ್ಕೊಳ್ರಿ. ಮದುವೆ ಫಂಕ್ಷನ್ಗಳೆಲ್ಲ ನಡೀತಾ ಇರಲಿ. ನಾನು ಟೈಮಿಗೆ ಸರಿಯಾಗಿ ಬಂದು ಈ ಮದುವೆನ ನಿಲ್ಲಿಸ್ತೀನಿ. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಸರಿ ರಾಜು ಅವರೇ, ನೀವು ಹೇಗೆ ಹೇಳ್ತೀರೋ ಹಾಗೆ ನಡ್ಕೊತೀನಿ. ಪ್ಲೀಸ್ ಹೇಗಾದ್ರೂ ಮಾಡಿ ಈ ಒಂದು ಮದುವೆ ನಿಲ್ಲಿಸ್ಬಿಟ್ರೆ ಸಾಕು. ನನಗೆ ಮದುವೆ ಒಂಚೂರು ಇಷ್ಟ ಆಗ್ತಿಲ್ಲ. ಸರಿ, ಈ ಮದುವೆ ಬಗ್ಗೆ ನಂಗೆ ಬಿಡ್ರಿ. ನೀವೀಗ ಆರಾಮಾಗಿರ್ರಿ. ಮನೆಯೆಲ್ಲ ನೀಟಾಗಿ ತೋರಿಸ್ತೇನೆ, ಏನ್ ಮಾಡ್ತಿದೀಯಾ? ಅಲ್ಲಿ ನಿಂತ್ಕೊಂಡೇನೋ ಅವಾಗ್ಲಿಂದ ಗುಣ ಗುಣ ಅಂತಿರೋ ಆಗಿತ್ತೆ. ಮೇಡಮ್ ಅವರೇ, ನಾವೆಲ್ಲ ಮನೇನ ನೀಟಾಗಿ ನೋಡಿದ್ವಿ. ಇವರು ಮನೆನೆಲ್ಲ ತೋರಿಸ್ಕೊಂಡ್ ಬಂದ್ರು. ನಮ್ಗೆ ಈಗ ಒಂದು ಐಡಿಯಾ ಬಂದಿತ್ತೆ ಯಾವ ರೀತಿ ಡೆಕೋರೇಷನ್ ಮಾಡಬೇಕು ಅಂತ. ನೀವೇನು ಟೆನ್ಷನ್ ತಗೋಬೇಡ್ರಿ, ನಾಳೆಯಿಂದಾನೇ ಡೆಕೋರೇಷನ್ ಮಾಡೋದು ಸ್ಟಾರ್ಟ್ ಮಾಡ್ತೀವಿ. ಗಣಪ ಸರಿ, ಕುತ್ಕೊಳ್ರಿ, ಕಾಫಿ ಕುಡೀರಂತೆ. ಹೋಗಿ ಗಂಗಾ, ಕಾಫಿ ಮಾಡ್ಕೊಂಬರಗೆ. ಇಲ್ಲ, ಬೇಡ ಬೇಡ, ಈಗ ತಾನೇ ಕಾಫಿ ಟೀ ಎಲ್ಲ ಆಯಿತು. ನಾವು ಬರ್ಬೇಕಾರೆ ಕಾಫಿ ಟೀ ಎಲ್ಲ ಕುಡ್ಕೊಂಡ್ ಬಂದಿದ್ದೀವಿ. ಈಗೇನು ಸದ್ಯಕ್ಕೇನು ಬೇಡ. ನೋಡಪ್ಪ, ನಮ್ ಚೆನ್ನಾಗಿರೋ ಡೆಕೋರೇಷನ್ ಮಾಡ್ಕೊಡ್ಬೇಕು ಕಣಪ್ಪ. ಅರಿಶಿನ ಶಾಸ್ತ್ರಕ್ಕೆ, ಮೆಹಂದಿ ಶಾಸ್ತ್ರಕ್ಕೆಲ್ಲ ಬೇರೆ ಬೇರೆ ತರ ಡೆಕೋರೇಷನ್ ಮಾಡ್ಬೇಕು. ಯಾರ ಮನೇಲೂ ಮಾಡಿರ್ಬಾರ್ದು ಅಂತ ಡೆಕೋರೇಷನ್ ಮಾಡ್ಬೇಕು. ಏನಪ್ಪ, ಸರಿನಾ? ಸರಿ, ಈಗ ನೀನ್ ಒಳಿಕ್ ಹೋಗಿ ಗಂಗಾ. ಏನ್ ಕಡಿಕೆ ತಿರ್ಕೊಂಡು ನೋಡ್ಕೊಂಡು ನಿಂತಿದ್ದೀಯ, ನಡಿ ಒಳಿಕ್ಕೆ. ನಾನು ಮಾತಾಡ್ಕೊಂಡ್ ಬರ್ತೀನಿ. ಸರಿ ಚಿಕ್ಕಮ್ಮ. ಯಾಕಂದ್ರಪ್ಪ, ಈಗ ಸೀರಿಯಲ್ಗಳಲ್ಲಿ, ಫಿಲ್ಮ್ಗಳಲ್ಲಿ ತೋರಿಸ್ತಾರಲ್ರಿ ಡೆಕೋರೇಷನ್, ಆ ರೀತಿ ಡೆಕೋರೇಷನ್ ಮಾಡಿಸ್ಬೇಕು ಅಂದ್ರೆ ಎಷ್ಟು ಖರ್ಚು ಬರುತ್ತಪ್ಪ? ಬರುತ್ತೆ ಆಂಟಿ, 3-4 ಲಕ್ಷ ಆಗುತ್ತೆ. ಅಯ್ಯೋ ಯವಿ ಯವಿ ಯವಿ, ಈ ಪಡೆಕೊಂದು ಖರ್ಚಾಗುತ್ತೆ.
ಸರಿ ನಾವಿನ್ನು ಹೋಗಿ ಬರ್ತೀವಿ ಆಂಟಿ. ಸೀರಿಯಲ್ಗಳಲ್ಲಿ ಫಿಲ್ಮ್ಗಳಲ್ಲಿ ಈ ಪಟ್ಟಿಗೊಂದು ಖರ್ಚು ಮಾಡಿ ಮದ್ವೆ ಮಾಡೋರೆ, ಅದು ಸುಮ್ಮನೆ ಮದ್ವೆ ಮಾಡೋದಕ್ಕೆ ಈ ಪಟ್ಟಿಗೊಂದು ಖರ್ಚು ಮಾಡ್ತಾರ. ಆ ನಮ್ಮಂತವ್ರು ಮದ್ವೆ ಮಾಡಂಗಿಲ್ಲ ಬಿಡು. ಈಗೇನ್ ಚಿನ್ನ ತಾಳಕ್ಕಾಗುತ್ತಾ, ಮದ್ವೆ ಮಾಡಕ್ಕಾಗುತ್ತಾ, ಇಲ್ಲ ಏನಾದ್ರೂ ಒಂದು ಮಾಡಕ್ಕಾಗುತ್ತಾ ಈ ಪಡಿ ರೇಟಲ್ಲಿ? ಅಬ್ಬಬ್ಬಬ್ಬಬ್ಬಬ್ಬ, ಕೇಳೇ ಸುಸ್ತಾದಂಗಾಯ್ತು. ಸದ್ಯ ಹೆಂಗೋ ಗೌಡ್ರೆ ಎಲ್ಲ ಖರ್ಚಾಗಿ ಮಾಡ್ಕೊಂಡು ಹೋಗ್ತೀನಿ ಎಂದಿರೋದ್ರಿಂದ ನಂಗೇನು ಟೆನ್ಷನ್ ಇಲ್ಲ. ಇಲ್ಲ ಅಂದ್ರೆ ನನ್ನ ಜೀವನ ಪೂರ್ತಿ ದುಡ್ದಿರೋ ದುಡ್ಡನ್ನ ಇವಳಿಗೆ